ನಮಸ್ಕಾರ. ನಮ್ಮ ಈ ವಿಶ್ಲೇಷಣೆಗೆ ಸ್ವಾಗತ. ಇಲ್ಲಿ ನಾವು ಸಂಕೀರ್ಣ ಜಾಗತಿಕ ವಿಷಯಗಳನ್ನು ಸರಳವಾಗಿ ಬಿಡಿಸಿ ಹೇಳ್ತೀವಿ. ಇವತ್ತು ನಾವು ಅಮೆರಿಕದ ಜಾಗತಿಕ ಹೆಜ್ಜೆ ಗುರುತಿನ ಬಗ್ಗೆ ಮಾತಾಡೋಣ. ಅಂದ್ರೆ ಒಂದು ಕಾಲದಲ್ಲಿ ಜಗತ್ತನ್ನೇ ಆಳುತ್ತಿದ್ದ ಅಮೆರಿಕದ ಪ್ರಾಬಲ್ಯದಿಂದ ಹಿಡಿದು ಇವತ್ತಿನ ಈ ಬಹುಧ್ರುವೀಯ ಜಗತ್ತಿನ ಉದಯದವರೆಗಿನ ಕಥೆಯನ್ನ ಲಭ್ಯವಿರುವ ಮೂಲಗಳ ಆಧಾರದ ಮೇಲೆ ನೋಡೋಣ. ಹಾಗಾದ್ರೆ ಜಗತ್ತಿನಲ್ಲಿ ಅಮೆರಿಕದ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಅದರ ಭೌತಿಕ ಉಪಸ್ಥಿತಿ ಅಂದ್ರೆ ಅದರ ಸೇನಾಶಕ್ತಿ ಎಷ್ಟಿದೆ, ಎಲ್ಲೆಲ್ಲಿದೆ ಅಂತ ನೋಡಬೇಕು. ಸರಿ, ಹಾಗಿದ್ರೆ ಅಮೆರಿಕದ ಮಿಲಿಟರಿ ವ್ಯಾಪ್ತಿ ನಿಜಕ್ಕೂ ಎಲ್ಲಿವರೆಗೆ ಹರಡಿದೆ? ಒಮ್ಮೆ ಈ ನಕ್ಷೆ ನೋಡಿ. ಇದು ಅಮೆರಿಕದ ಸೇನಾ ನೆಲೆಗಳ ಜಾಲ. ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಎಷ್ಟು ವಿಸ್ತಾರವಾಗಿದೆ ಅಂತ. ಯುರೋಪ್ನಿಂದ ಏಷ್ಯಾದವರೆಗೆ ಅಕ್ಷರಶಃ ಎಲ್ಲಾ ಖಂಡಗಳು, ಸಾಗರಗಳನ್ನು ದಾಟಿ ಇದು ಹರಡಿಕೊಂಡಿದೆ. ಇದನ್ನ ಕೇವಲ ಒಂದು ದೇಶದ ಸೇನೆ ಅಂತ ನೋಡೋದಕ್ಕಿಂತ ಇದೊಂದು ಜಾಗತಿಕ ವ್ಯವಸ್ಥೆ ಅಂತಾನೆ ಹೇಳಬಹುದು. ಸಂಖ್ಯೆಗಳಲ್ಲಿ ಹೇಳೋದಾದ್ರೆ 2024ರ ಡೇಟಾ ಪ್ರಕಾರ ಅಮೆರಿಕ ತನ್ನ ದೇಶದ ಗಡಿ ಆಚೆ ಅಂದ್ರೆ ಬೇರೆ ದೇಶಗಳಲ್ಲಿ 128ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನ ಹೊಂದಿದೆ. ಅಚ್ಚರಿ ಅಂದ್ರೆ ಜಗತ್ತಿನ ಉಳಿದ ಎಲ್ಲಾ ದೇಶಗಳ ವಿದೇಶಿ ಸೇನಾ ನೆಲೆಗಳನ್ನ ಒಟ್ಟಿಗೆ ಸೇರಿಸಿದ್ರೂ ಈ ಸಂಖ್ಯೆ ಹತ್ರನೂ ಬರಲ್ಲ. ಇದು ಅಮೆರಿಕದ ಜಾಗತಿಕ ಶಕ್ತಿಗೆ ಒಂದು ಸ್ಪಷ್ಟವಾದ ಸಾಕ್ಷಿ ಅಲ್ವಾ? ಸರಿ, ಹಾಗಾದ್ರೆ ಬನ್ನಿ ದಶಕಗಳಿಂದ ನಿರ್ಮಿಸಲಾದ ಈ ಜಾಗತಿಕ ಹೆಜ್ಜೆಗುರುತಿನ ಬಗ್ಗೆ ಇನ್ನು ಸ್ವಲ್ಪ ಆಳವಾಗಿ ನೋಡೋಣ. ಅಮೆರಿಕಾದ ಶಕ್ತಿಯ ಈ ಸ್ಪಷ್ಟ ಸಾಕ್ಷಿಯನ್ನ ಮತ್ತಷ್ಟು ಬಿಡಿಸಿ ನೋಡೋಣ. ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ, ಗಮನಿಸಿ. ಈ ಸೇನಾ ನೆಲೆಗಳು ಎಲ್ಲೆಲ್ಲೋ ಹರಡ್ಕೊಂಡಿಲ್ಲ, ಬದಲಾಗಿ ಜರ್ಮನಿ, ಜಪಾನ್ ಮತ್ತೆ ದಕ್ಷಿಣ ಕೊರಿಯಾದಂಥ ಪ್ರಮುಖ ಮಿತ್ರ ರಾಷ್ಟ್ರಗಳಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿವೆ. ಯಾಕಂದ್ರೆ ಐತಿಹಾಸಿಕವಾಗಿ ಮತ್ತು ಯುದ್ಧ ತಂತ್ರದ ದೃಷ್ಟಿಯಿಂದ ಈ ಪ್ರದೇಶಗಳು ಅಮೆರಿಕಕ್ಕೆ ತುಂಬಾನೇ ಮಹತ್ವದ್ದು. ಆದರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಮೂಲಗಳ ಪ್ರಕಾರ ಕೇವಲ ಮಿತ್ರರಾಷ್ಟ್ರಗಳಲ್ಲಿ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ಇಲ್ಲದ ಕೆಲವು ದೇಶಗಳಲ್ಲೂ ಅಮೆರಿಕದ ನೆಲೆಗಳಿದೆ. ಇದಕ್ಕೊಂದು ಐತಿಹಾಸಿಕ ಕಾರಣ ಇದೆ. ಶೀತಲ ಸಮರದ ಕಾಲದಲ್ಲಿ ಸೋವಿಯೆಟ್ ಒಕ್ಕೂಟದ ಪ್ರಭಾವವನ್ನು ತಡೆಯೋಕೆ ಅಂತ ಈ ಕಾರ್ಯತಂತ್ರ ರೂಪಿಸಲಾಗಿತ್ತು. ಇದು ಅಮೆರಿಕದ ವಿದೇಶಾಂಗ ನೀತಿಯ ಇನ್ನೊಂದು ಸಂಕೀರ್ಣ ಮುಖವನ್ನ ನಮ್ಮ ಮುಂದೆ ಇಡುತ್ತೆ. ಸರಿ, ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ದೊಡ್ಡ ಸೇನಾಜಾಲವನ್ನ ಯಾಕೆ ಕಟ್ಟಲಾಯಿತು? ಇದರ ಹಿಂದಿನ ಉದ್ದೇಶವಾದರೂ ಏನು? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವು ಶೀತಲ ಸಮರ ಮುಗಿದ ನಂತರದ ಕಾಲಘಟ್ಟಕ್ಕೆ ಹೋಗ್ಬೇಕು. ಶೀತಲ ಸಮರ ಮುಗಿದಾಗ ಏನಾಯಿತು ಅಂದ್ರೆ, ಜಗತ್ತು ಒಂದು ಏಕಧ್ರುವೀಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅಂದ್ರೆ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ಸೂಪರ್ ಪವರ್ ಉಳಿದುಕೊಂಡಿತ್ತು, ಅದು ಅಮೆರಿಕ. ಇದನ್ನೇ ಅಮೆರಿಕನ್ ಹೆಜಿಮನಿ ಅಥವಾ ಅಮೆರಿಕದ ಪ್ರಾಬಲ್ಯ ಅಂತ ಕರೆಯಲಾಗುತ್ತೆ. ಆಗ ಜಾಗತಿಕವಾಗಿ ಅಮೆರಿಕಕ್ಕೆ ಸರಿಸಾಟಿಯೇ ಇರಲಿಲ್ಲ. ಇದರ ಹಿಂದೆ ಒಂದು ಪ್ರಮುಖ ಸಿದ್ಧಾಂತ ಕೆಲಸ ಮಾಡುತ್ತೆ. ಅದಕ್ಕೆ ಹೆಜಮಾನಿಕ್ ಸ್ಟೆಬಿಲಿಟಿ ಥಿಯರಿ ಅಂತಾರೆ. ಸರಳವಾಗಿ ಹೇಳೋದಾದ್ರೆ, ಜಗತ್ತಿನಲ್ಲಿ ಒಂದೇ ಒಂದು ಅತ್ಯಂತ ಬಲಿಷ್ಠ ದೇಶ ಇದ್ದಾಗ ಅದು ಇಡೀ ಜಗತ್ತಿಗೆ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನ ಕೊಡುತ್ತೆ ಅನ್ನೋದು ಇದರ ವಾದ. ಒಂದು ಒಳ್ಳೆಯ ಉದಾಹರಣೆ ಅಂದ್ರೆ, ಇವತ್ತಿಗೂ ಜಗತ್ತಿನ ಪ್ರಮುಖ ಸಮುದ್ರ ಮಾರ್ಗಗಳನ್ನ ಅಮೆರಿಕದ ನೌಕಾಪಡೆ ಕಾಯುತ್ತೆ. ಇದರಿಂದ ಜಾಗತಿಕ ವ್ಯಾಪಾರಕ್ಕೆ ಯಾವುದೇ ಅಡ್ಡಿಯಾಗಲ್ಲ. ಆದರೆ ಆ ಏಕಧ್ರುವೀಯ ಕ್ಷಣ ಶಾಶ್ವತವಾಗಿರಲಿಲ್ಲ. ಶೈಕ್ಷಣಿಕ ವಿಶ್ಲೇಷಣೆಗಳು ಹೇಳೋ ಪ್ರಕಾರ ಈಗ ಆ ಅಡಿಪಾಯದಲ್ಲೇ ಬಿರುಕುಗಳು ಕಾಣಿಸ್ಕೊಳ್ತಾ ಇವೆ. ಹಲವಾರು ಕಾರಣಗಳಿಂದ ಅಮೆರಿಕದ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲು ಎದುರಾಗಿದೆ. ಈ ಮೂಲದ ಪ್ರಕಾರ ಅಮೆರಿಕದ ಪ್ರಾಬಲ್ಯ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ 4 ಪ್ರಮುಖ ಸೂಚನೆಗಳಿವೆ. ಅವುಗಳೆಂದರೆ ಆರ್ಥಿಕ ಸಮಸ್ಯೆಗಳು, ಮಿತಿಮೀರಿದ ಮಿಲಿಟರಿ ಹೊರೆ, ದೇಶದೊಳಗಿನ ರಾಜಕೀಯ ಭಿನ್ನಾಭಿಪ್ರಾಯ ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಎದುರಾಗ್ತಿರುವ ಸವಾಲುಗಳು. ಮೊದಲನೇದಾಗಿ ಮಿಲಿಟರಿ ಓವರ್ ಸ್ಟ್ರೆಚ್ ಅಂದ್ರೆ ಸೇನಾ ಶಕ್ತಿಯನ್ನ ಮಿತಿಮೀರಿ ಬಳಸಿದ್ದು. ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ವರ್ಷಗಟ್ಟಲೆ ನಡೆದ ಯುದ್ಧಗಳು ಇದಕ್ಕೊಂದು ದೊಡ್ಡ ಉದಾಹರಣೆ. ಇಡೀ ಜಗತ್ತನ್ನ ನಿಯಂತ್ರಣದಲ್ಲಿಟ್ಕೊಳ್ಳಕ್ಕೆ ಎಷ್ಟೊಂದು ಹಣ, ಸಂಪನ್ಮೂಲ ಬೇಕು ಅನ್ನೋದು ಇದರಿಂದ ಸ್ಪಷ್ಟವಾಯಿತು. ಮಿಲಿಟರಿ ಹೊರೆ ಒಂದೆಡೆ ಆದ್ರೆ ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆಗಳು. ದೇಶದ ಸಾಲ ಹೆಚ್ಚಾಗ್ತಿದೆ, ವ್ಯಾಪಾರದಲ್ಲಿ ಕೊರತೆ ಇದೆ. ಅಷ್ಟೇ ಅಲ್ಲ, ಜಗತ್ತಿನ ಬೇರೆ ದೇಶಗಳು ಡಾಲರ್ಗೆ ಪರ್ಯಾಯವಾಗಿ ಬೇರೆ ಕರೆನ್ಸಿಗಳನ್ನ ಬಳಸೋಕೆ ಶುರು ಮಾಡಿವೆ. ಇದೆಲ್ಲವೂ ಅಮೆರಿಕನ್ ಡಾಲರ್ನ ಹಿಡಿತವನ್ನ ಸಡಿಲಗೊಳಿಸ್ತಿದೆ. ಇದೆಲ್ಲವೂ ಸೇರಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಿದೆ. ಒಂದೇ ಒಂದು ಸೂಪರ್ ಪವರ್ ಇದ್ದ ಜಗತ್ತು ಈಗ ಅನೇಕ ಶಕ್ತಿ ಕೇಂದ್ರಗಳಿರುವ ಜಗತ್ತಾಗಿ ಬದಲಾಗ್ತಿದೆ. ಈ ಪರಿವರ್ತನೆಯೇ ತುಂಬಾ ಕುತೂಹಲಕಾರಿ. ಈ ಹೊಸ ಜಾಗತಿಕ ವ್ಯವಸ್ಥೆಗೆ ಬಹುಧ್ರುವೀಯ ಜಗತ್ತು ಅಂತ ಕರೀತಾರೆ. ಅಂದ್ರೆ ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತವಾಗಿಲ್ಲ, ಬದಲಿಗೆ ಹಲವಾರು ದೇಶಗಳು ಮತ್ತು ಗುಂಪುಗಳ ನಡುವೆ ಹಂಚೋಗಿದೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಪ್ರಭಾವ ಇದೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ನೋಡಿ,
ಒಂದು ಕಡೆ ಏಕಧ್ರುವೀಯ ಜಗತ್ತು ಅಂದರೆ ಅಮೆರಿಕದ ನೇತೃತ್ವ, ಇನ್ನೊಂದು ಕಡೆ ಬಹುಧ್ರುವೀಯ ಜಗತ್ತು. ಇಲ್ಲಿ ಅನೇಕ ಶಕ್ತಿ ಕೇಂದ್ರಗಳಿವೆ. ಜಗತ್ತು ಕಾರ್ಯನಿರ್ವಹಿಸೋ ರೀತಿಯಲ್ಲೇ ಒಂದು ಮೂಲಭೂತ ಬದಲಾವಣೆ ಆಗ್ತಿರೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಈ ಹೊಸ ಶಕ್ತಿ ಕೇಂದ್ರಗಳು ಯಾವುವು? ಸಂಶೋಧನೆಗಳ ಪ್ರಕಾರ ಚೀನಾ, ರಷ್ಯಾ, ಯುರೋಪಿಯನ್ ಯೂನಿಯನ್, ಭಾರತದಂಥ ದೇಶಗಳು ಮುಂಚೂಣಿಯಲ್ಲಿವೆ. ಇದರ ಜತೆಗೆ ಬ್ರಿಕ್ಸ್ನಂತಹ ಗುಂಪುಗಳು ಕೂಡ ತಮ್ಮದೇ ಆದ ಸಾಮೂಹಿಕ ಪ್ರಭಾವವನ್ನ ಬೀರ್ತಿವೆ. ಉದಾಹರಣೆಗೆ ಚೀನಾವನ್ನ ನಿಯಮ ರೂಪಿಸುವ ದೇಶ ಅಂತ ಕರೆಯಲಾಗ್ತಿದೆ. ಯಾಕಂದ್ರೆ ಅದು ಬೆಲ್ಟ್ ಅಂಡ್ ರೋಡ್ನಂತಹ ದೊಡ್ಡ ಆರ್ಥಿಕ ಯೋಜನೆಗಳ ಮೂಲಕ ಜಾಗತಿಕ ನಿಯಮಗಳನ್ನೇ ಬದಲಾಯಿಸುತ್ತಿದೆ. ಇನ್ನೊಂದೆಡೆ ರಷ್ಯಾ ತನ್ನ ಮಿಲಿಟರಿ ಶಕ್ತಿಯನ್ನ ಬಳಸಿ ತನ್ನ ಹಳೆಯ ಪ್ರಭಾವನ್ನ ಮತ್ತೆ ಗಳಿಸೋಕೆ ನೋಡ್ತಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ? ಈ ಎಲ್ಲಾ ಬದಲಾವಣೆಗಳಿಂದ ಜಾಗತಿಕ ಶಕ್ತಿಯ ಭವಿಷ್ಯ ಹೇಗಿರ್ಲಿದೆ? ಇದರ ಪರಿಣಾಮಗಳೇನು? ಬನ್ನಿ ನೋಡೋಣ. ಈ ಬಹುಧ್ರುವೀಯ ಜಗತ್ತು ತನ್ನ ಜೊತೆ ಸವಾಲುಗಳನ್ನ ಮತ್ತು ಅವಕಾಶಗಳನ್ನ ಎರಡನ್ನೂ ತರುತ್ತೆ. ಒಂದು ಕಡೆ ದೇಶಗಳ ನಡುವೆ ಸ್ಪರ್ಧೆ ಹೆಚ್ಚಾಗಬಹುದು, ಆದರೆ ಮತ್ತೊಂದು ಕಡೆ ಭಾರತದಂತಹ ಮಧ್ಯಮ ಶಕ್ತಿಯ ದೇಶಗಳಿಗೆ ತಮ್ಮ ಪ್ರಭಾವ ಬೀರಲು ಹೊಸ ರಾಜತಾಂತ್ರಿಕ ಅವಕಾಶಗಳು ಸಿಗಬಹುದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಮಾತಿದೆ. ಇದರರ್ಥ ಅಮೆರಿಕದ ಶಕ್ತಿ ಸಂಪೂರ್ಣವಾಗಿ ಮುಗಿದೋಯಿತು ಅಂತಲ್ಲ, ಖಂಡಿತ ಇಲ್ಲ. ಸಂಶೋಧನೆ ಹೇಳೋದೇನೆಂದ್ರೆ ಇದು ಒಂದು ಸಂಕೀರ್ಣ ಪರಿವರ್ತನೆಯ ಹಂತ. ಅಮೆರಿಕದ ಶಕ್ತಿ ಈಗಲೂ ತುಂಬಾನೇ ಪ್ರಬಲವಾಗಿದೆ, ಆದರೆ ಅಧಿಕಾರಕ್ಕಾಗಿ ಪೈಪೋಟಿ ತೀವ್ರವಾಗಿದೆ. ಯಾಕಂದ್ರೆ ಅಮೆರಿಕದ ಪ್ರಭಾವಕ್ಕೆ ಇನ್ನೂ ಕೆಲವು ಬಲವಾದ ಆಧಾರಸ್ತಂಭಗಳೂ ಇವೆ. ಉದಾಹರಣೆಗೆ ಅದರ ಅತ್ಯಾಧುನಿಕ ಮಿಲಿಟರಿ ತಂತ್ರಜ್ಞಾನ, ಜಗತ್ತಿನಾದ್ಯಂತ ಇರುವ ಅದರ ಮಿತ್ರರಾಷ್ಟ್ರಗಳ ದೊಡ್ಡ ಜಾಲ ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ಇವತ್ತಿಗೂ ಜಾಗತಿಕ ಕರೆನ್ಸಿಯಾಗಿರೋ ಡಾಲರ್. ಇವೆಲ್ಲವೂ ಅದರ ಶಕ್ತಿಯನ್ನ ಗಟ್ಟಿಯಾಗಿ ಉಳಿಸ್ಕೊಂಡಿವೆ. ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ ಮತ್ತು ಬಹುಶಃ ಅತ್ಯಂತ ನಿರ್ಣಾಯಕ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಈ ಹೊಸ ಬಹುಧ್ರುವೀಯ ಜಗತ್ತಿನಲ್ಲಿ ದೇಶಗಳ ನಡುವಿನ ಸ್ಪರ್ಧೆ ಹೆಚ್ಚಾಗಿ ಜಾಗತಿಕ ಅಸ್ಥಿರತೆಗೆ ಕಾರಣವಾಗುತ್ತದೆಯಾ, ಅಥವಾ ಹೊಸ ರೀತಿಯ ಸಹಕಾರ ಹುಟ್ಟಿ ಜಗತ್ತಿಗೆ ಒಂದು ಹೊಸ ಸ್ಥಿರತೆ ಸಿಗುತ್ತದೆಯಾ? ಮುಂದಿನ ದಿನಗಳಲ್ಲಿ ಏನಾಗಲಿದೆ ಕಾದು ನೋಡಬೇಕು.